ಸೊ ಹೆಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ. ಇವತ್ತಿನ ವಿಡಿಯೋಲಿ ನಾವು ಮತ್ತೆ ಆಡ್ತಿದ್ದೀವಿ ಮೈನ್ಕ್ರಾಫ್ಟಲ್ಲಿ ಸರ್ವೈವಲ್ ಸೀರೀಸ್ನ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವಿಡಿಯೋಸ್ಗಳು ಇನ್ನೂ ಬರ್ತಾನೆ ಇರುತ್ತೆ ಈ ಚಾನಲಲ್ಲಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇವತ್ತಿನ ನೀವು ಟೈಟಲು ಮತ್ತು ತಮ್ಬ್ನೇಲ್ ನೋಡಿ ಆಲ್ರೆಡಿ ಬಂದಿರ್ತೀರಾ ಏನು ಸ್ಪೆಷಲ್ಲು ಅಂತ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ನನ್ನ ಕಡೆಯಿಂದ. ಇವತ್ತು ನಾವು ಇಂಡಿಯನ್ ಫ್ಲಾಗ್ನ ಮಾಡ್ತಿದ್ದೀವಿ ಸರ್ವೈವಲ್ ಸೀರೀಸ್ ವರ್ಲ್ಡಲ್ಲಿ. ಸೊ ನಡೀರಿ ಬೇಗ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. तो चलिए शुरू करते हैं. ಆಲ್ರೈಟ್ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸ್ ಅಂತ ನೀವು ಕೇಳ್ಬೋದು. ಕೇಳೋಕ್ಕಿಂತ ಮುಂಚೆ ಕೌಂಟರ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ 3, 2 ಆ್ಯಂಡ್ 1 ಇವಾಗ ನಾನು ರಿವೀಲ್ ಮಾಡ್ತಾಯಿದ್ದೀನಿ ಏನು ಸರ್ಪ್ರೈಸ್ ಅಂತ. ಏನು ಅಷ್ಟೊಂದೇನು ರೇರ್ ಸರ್ಪ್ರೈಸ್ ಅಲ್ಲ. ನೋಡ್ಬೋದು ನಾನು ಚೂರು ಫ್ಲ್ಯಾಟ್ ಮಾಡಿದ್ದೀನಿ. ಇಲ್ಲಿ ಡಾಟ್ ಬ್ಲಾಕ್ಸ್ನೆಲ್ಲ ಯೂಸ್ ಮಾಡಿ ತುಂಬ ಕಷ್ಟ ಕೂಡ ಪಟ್ಟಿದ್ದೀನಿ. ಯಾಕಂದರೆ ಇನ್ನೂ ಕ್ರೇಜಿ ಥಿಂಗ್ ನಿಮಗೆ ತೋರಿಸೋದಿದೆ, ತೋರಿಸ್ತೀನಿ. ನೋಡ್ಬೋದು ಕೆಳಗಡೆ ಕೂಡ ಚೂರು ಫ್ಲ್ಯಾಟ್ ಮಾಡಿದ್ದೀನಿ. ಯಾಕಂದರೆ ಅಲ್ಲೇನೋ ಬಿಲ್ಡ್ ಮಾಡ್ತಿದ್ದೀನಿ, ಇನ್ನು ಪ್ರೋಗ್ರೆಸ್ ಇದೆ. ಆ ವಿಡಿಯೋ ಕೂಡ ಬರುತ್ತೆ ಮುಂದಿನ ದಿನದಲ್ಲಿ. ಸದ್ಯಕ್ಕೆ ನೋಡ್ಬೋದು ಇಲ್ಲಿ ಮೇಲೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಫ್ಲ್ಯಾಗ್ ಎಲ್ಲಿ ಮಾಡ್ತೀನೋ ಆ ಜಾಗ ತೋರಿಸ್ಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಎಲ್ಲಿ ಫ್ಲ್ಯಾಗ್ ಮಾಡ್ತೀನಿ ಅಂತ. ನೋಡ್ಬೋದು ಇಲ್ಲೊಂದು ಮೌಂಟೇನ್ ಇತ್ತು ಗೈಸ್, ಆ ಫೋಟೋ ಕೂಡ ಹಾಕ್ತೀನಿ. ಲಾಸ್ಟ್ ವಿಡಿಯೋಲಿ ನೀವು ನೋಡಿದ್ದಿದ್ರೆ ಅಲ್ಲೊಂದು ಮೌಂಟೇನ್ ಇತ್ತು. ಆ ಮೌಂಟೇನ ಪೂರ್ತಿ ಮೈನ್ ಮಾಡಿದ್ದೀನಿ ವಿತೌಟ್ TNT. ನಾನೇ ಪಿಕ್ಯಾಕ್ಸಲ್ಲಿ ಮೈನ್ ಮಾಡಿರೋದು. ಬೇಜಾನ್ ಆಯಿತು. ಒಂದು ಆಲ್ಮೋಸ್ಟ್ ಆಲ್ 1 ಡೇ ಏನೋ ಆಯ್ತು ಅನಿಸುತ್ತೆ. ಅಂದರೆ ಪೂರ್ತಿ ದಿನ ಆಡಿಲ್ಲ, ಅವಾಗವಾಗ ಆಡ್ತಿದ್ದೆ ಮಧ್ಯೆ ಬಂದು. ಸದ್ಯಕ್ಕೆ ನೋಡ್ಬೋದು ಈ ಚೆಸ್ಟಲ್ಲಿ ನ್ಯಾಷನಲ್ ಫ್ಲ್ಯಾಗ್ ಮಾಡೋವಂಥ ಐಟಮ್ಸ್ ಇದೆ, ಅಂದರೆ ಇಂಡಿಯಾ ಫ್ಲ್ಯಾಗ್ ಮಾಡೋವಂಥ ಐಟಮ್ಸ್ ಇದೆ ಆ ಚೆಸ್ಟಲ್ಲಿ. ಸೊ ನಡೀರಿ ಬೇಗ ತಡ ಮಾಡ್ದಿರಾ ಇಂಡಿಯಾ ಫ್ಲ್ಯಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆಲ್ರೈಟ್ ಗೈಸ್, ಸದ್ಯಕ್ಕೆ ನಾನು ನೋಡ್ಬೋದು ಚೆಸ್ಟಿಂದ ಎಲ್ಲ ಐಟಮ್ಸ್ನು ತೊಗೋತೀನಿ. ಅದಕ್ಕೆ ಮುಂಚೆ ನೋಡ್ಬೋದು ಇಲ್ಲಿ ಲೈಟ್ ಗ್ರೇ ಕಾಂಕ್ರೀಟ್ನ ತೊಗೊಂಡಿದ್ದೀನಿ. ಈ ಕಲರ್ ನೋಡೋಕ್ಕೋಸ್ಕರ ತೊಗೊಂಡೆ, ಇದ್ರ ಬ್ಲಾಕ್ ಕಲರ್ನು. ಸದ್ಯಕ್ಕೆ ಇವಾಗ ಬೇಗ ಎಲ್ಲ ಐಟಮ್ಸ್ನು ತೊಗೊಳೋಣ. ಯಾವ್ಯಾವ್ದು ಫ್ಲ್ಯಾಗಿಗೆ ಬೇಕೋ ಅದೆಲ್ಲ ಈ ಚೆಸ್ಟಲ್ಲಿ ಇರಿಸಿದ್ದೀನಿ. ಎಲ್ಲ ತುಂಬ ಕಲೆಕ್ಟ್ ಮಾಡಿದ್ದೀನಿ, ತುಂಬ ಕಷ್ಟ ಕೂಡ ಪಟ್ಟಿದ್ದೀನಿ ಇದು ಕಲೆಕ್ಟ್ ಮಾಡೋಕ್ಕೆ. ಎಸ್ಪೆಷಲಿ ಕ್ಯಾಕ್ಟಸ್ ಅದೇ ಗ್ರೀನ್ ಡೈ ಮಾಡೋಕ್ಕೋಸ್ಕರ ಬೇಕು, ಗ್ರೀನ್ ಕಾಂಕ್ರೀಟ್ಗೆ. ಅದಂತೂ ತುಂಬ ಓಡಾಡಿದ್ದೀನಿ ಗೈಸ್ ಈ ವರ್ಲ್ಡಲ್ಲಿ. ತುಂಬ ಅಡ್ವೆಂಚರ್ ಕೂಡ ಮಾಡಿದ್ದೀನಿ. 5000 ಬ್ಲಾಕ್ಸ್ ಮೇಲೇನೋ ಹೋಗಿದ್ದೀನಿ. ಅಲ್ಲಿ ನಂಗೆ ರೂಯಿನ್ ಪೋರ್ಟಲ್ಲಿ ಗೋಲ್ಡ್ ಬ್ಲಾಕ್ ಸಿಕ್ಕಿತ್ತು, 1-2-3, ಅಂದರೆ 2 ಗೋಲ್ಡ್ ಬ್ಲಾಕ್ ಏನೋ ಸಿಕ್ಕಿತ್ತು. ಇನ್ನೊಂದು ಗೋಲ್ಡ್ ಬ್ಲಾಕ್ ಅಲ್ಲೇ ಇಡ್ಸಿದ್ದೀನಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋಲಿ ನಿಮ್ಗೇನೋ ಸರ್ಪ್ರೈಸ್ ಇದೆ. ಸೊ ಅದಕ್ಕೋಸ್ಕರ ಅಲ್ಲೇ ಇಟ್ಟಿದ್ದೀನಿ ಸದ್ಯಕ್ಕೆ ಆ ಗೋಲ್ಡ್ ಬ್ಲಾಕ್ನ. ಅದ್ರ ಜೊತೆಗೆ ಬೇಜಾನ್ ವಿಲೇಜ್ ಕೂಡ ಸಿಕ್ತು ನನಗೆ. ಅದಾದಮೇಲೆ ನಾನು ಸ್ಪ್ರೂಸ್ ಬಯಾಂಗೂ ಕೂಡ ಹೋದೆ ಗೈಸ್. ಅಲ್ಲಿ ಹೋಗ್ಬಿಟ್ಟು ನಾನು ಟ್ರೇಡ್ ಮಾಡಿದ್ದು ಕ್ಯಾಕ್ಟಸ್ನ. ಅಂದರೆ ಅಲ್ಲಿ ಟ್ರೇಡರ್ ಇದ್ದರು, ಅಲ್ಲಿ ಟ್ರೇಡ್ ಮಾಡಿರೋದು ನಾನು. ಸದ್ಯಕ್ಕೆ ನೋಡ್ಬೋದು ಯಾವಾಗ ಮಾತಾಡ್ಕೊಂಡು ನಾನು ಫೆನ್ಸ್ಗಳನ್ನ ಹಾಕ್ತೀನಿ. ಯಾಕಂದರೆ ಯಾವ ಮೋಪ್ಸು ಕೂಡ ಬರಬಾರ್ದು ಅಂತ ನ್ಯಾಷನಲ್ ಫ್ಲ್ಯಾಗ್ ಮುಂದೆ, ಅಂದರೆ ಇಂಡಿಯಾ ಫ್ಲ್ಯಾಗ್ ಹತ್ರ. ಸದ್ಯಕ್ಕೆ ಇವಾಗ ಇದಾದಮೇಲೆ ನಾವು ಟಾರ್ಚ್ ಹಾಕೋಣ. ಟಾರ್ಚ್ ಹಾಕಿದ್ಮೇಲೆ ನ್ಯಾಷನಲ್ ಫ್ಲ್ಯಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಂದು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ದು ಲಿಂಕ್ ಇದೆ, ನೀವು ಹೋಗಿ ಫಾಲೋ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮಲ್ಲಿ. ಜೊತೆಗೆ ಗೈಡ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕಾರ್ಡ್ ಲಿಂಕ್ ಕೂಡ ಇದೆ, ಹೋಗಿ ಜಾಯಿನ್ ಆಗಂಗಿದ್ರೆ ಜಾಯಿನ್ ಆಗ್ಬೋದು. ಯಾಕಂದರೆ ನಾನು ಮೈನ್ಕ್ರಾಫ್ಟು ಮತ್ತು ಅಮಾಂಗ್ ಅಸ್ ಬೇಜಾನ್ ಗೇಮ್ ಕೂಡ ಆಡ್ತೀನಿ ನಿಮ್ಮ ಜೊತೆ ಡಿಸ್ಕಾರ್ಡಲ್ಲಿ ಮಾತಾಡ್ಕೊಂಡು ಆಡೋಣ. ಅದ್ರ ಜೊತೆಗೆ ಅದ್ರದ್ದು ವೀಡಿಯೋ ಕೂಡ ಮಾಡಾಕ್ತೀನಿ ನನ್ನ ಚಾನಲಲ್ಲಿ 100%. ಸೊ ಜಾಯಿನ್ ಆಗೋದಂತೂ ಮರಿಬೇಡಿ. ಜಾಯಿನ್ ಆಗಂಗಿದ್ರೆ ಹಾಕಿ, ಇಲ್ಲಾಂದರೆ ಬಿಡಿ, ನಿಮ್ಮ ಇಷ್ಟ ಅದು. ಸದ್ಯಕ್ಕೆ ಬೇಗ ಮಾತಾಡ್ಕೊಂಡು ನೋಡ್ಬೋದು ಫೆನ್ಸ್ ಇನ್ನೂ ಹಾಕ್ತಾನೆ ಇದ್ದೀನಿ. ಯಾಕಂದರೆ ಬೇಜಾನ್ ಫೆನ್ಸ್ಗಳಿಗೆ ಖರ್ಚಾಯ್ತಿದೆ. ನೋಡ್ಬೋದು ಇನ್ನೂ 2 ಫೆನ್ಸ್ ಬೇಕು ನನಗೆ. ಸೊ ನಂಗೆ ಕಡಿಮೆ ಬೀಳುತ್ತೆ ಅಂದ್ಕೊಂಡೆ ಫೆನ್ಸಿಲಿ. ತುಂಬಾ ತೊಗೊಂಬಂದಿದ್ದೆ, ಆಲ್ಮೋಸ್ಟು ಎಷ್ಟೋ ತಂದಿದ್ದೆ, ಒಂದು 15-45 ಏನೋ ತಂದಿದ್ದೆ ಫೆನ್ಸು. ಜೊತೆಗೆ ಗೇಟ್ ಕೂಡ ಹಾಕಿದ್ದೀನಿ, ಫೆನ್ಸ್ ಗೇಟು. ಸೊ ಇನ್ನೂ ನನ್ನ ಹತ್ರ ಇನ್ನೂ ಒಂದು ಗೋಲ್ಡ್ ಬ್ಲಾಕ್ ಇದೆ, ಅದು ಚೆಸ್ಟಲ್ಲಿ ಇಟ್ಟಿದ್ದೀನಿ. ಈ ಗೋಲ್ಡ್ ಬ್ಲಾಕ್ ಏನಕ್ಕಪ್ಪ ಅಂತ ನೀವು ಕೇಳ್ಬೋದು. ಫ್ಲ್ಯಾಗ್ ಮಾಡುವಾಗ ಮೇಲೆ ಅದು ಇಡ್ತೀನಿ ಗೈಸ್, ಮುಂದೆ ತೋರಿಸ್ತೀನಿ ನಿಮಗೆ ಏನಕ್ಕೆ ಗೋಲ್ಡ್ ಬ್ಲಾಕ್ ಯೂಸ್ ಮಾಡ್ತೀನಿ ಅಂತ. ಒಂಥರ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಫ್ಲ್ಯಾಗ್ ಅಂತೂ ಚೆನ್ನಾಗಿರುತ್ತೆ, ಅದು 100% ಗ್ಯಾರಂಟಿ ನಂದು. ನಾನೇ ಓನ್ ಕ್ರಿಯೇಟಿವಿಟಿಯಲ್ಲಿ ಮಾಡ್ತಿರೋದಿದ್ದು. ಯಾವ ವೀಡಿಯೋನೂ ಕೂಡ ನೋಡಿಲ್ಲ ನಾನು, ಫಸ್ಟೇ ಹೇಳ್ತಿದ್ದೀನಿ. ಆಮೇಲೆ ನೀವೇನಾದರೂ ಟ್ಯುಟೋರಿಯಲ್ ನೋಡ್ಬಿಟ್ಟು ಮಾಡ್ತಿದ್ದೀರಾ ಅನ್ಕೊತೀರಾ. ಯಾಕಂದರೆ ಟ್ಯುಟೋರಿಯಲ್ ಎಲ್ಲ ಯಾರು ನೋಡ್ತಾರೆ ಗೈಸ್ ಇಂಡಿಯಾ ಫ್ಲ್ಯಾಗ್ ಮಾಡೋಕ್ಕೆ, ನಮಗೆ ಗೊತ್ತಲ್ವ ಮಾಡೋಕ್ಕೆ. ಸೊ ಅದಕ್ಕೆ ಇವಾಗ ನೋಡ್ಬೋದು ನಾನು ಚೆಸ್ಟಲ್ಲಿ ಇವಾಗ ಏನು ಹುಡುಕ್ತಿದ್ದೀನಿ ಅಂತ ನಿಮಗೆ ಡೌಟ್ ಇರ್ಬೋದು. ನಾನು ಸ್ಟಿಕ್ ಏನಾದರೂ ಇದೆಯಾ ಅಂತ ಹುಡುಕ್ತಿದ್ದೆ. ಸೊ ಸ್ಟಿಕ್ ಇರಲಿಲ್ಲ. ಸದ್ಯಕ್ಕೆ ಇವಾಗ ನೋಡ್ಬೋದು 15 ಫೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಹಿಂದೆ ಏನು ಹಾಕೋದು ಬೇಡ ಫೆನ್ಸಿಂಗು, ಇಲ್ಲಿ ಮಾತ್ರ ಮಾಡಿ ಮುಗಿಸೋಣ. ಇನ್ನೇನು 2 ಫೆನ್ಸ್ ಬೇಕು. ಓಕೆ ಹಾಕಾಯ್ತು ಗೈಸ್. ಇವಾಗ ನಾವು ಟಾರ್ಚ್ಗಳನ್ನ ಹಾಕಬೇಕು. ನನ್ನ ಹತ್ರ ಟಾರ್ಚ್ ಇದೆ, ಸದ್ಯಕ್ಕೆ 2-3 ಟಾರ್ಚ್ ಹಾಕಿದ್ದೀನಿ. ಯಾಕೆ ಟಾರ್ಚಸ್ ಹಾಕಬೇಕು ಅಂತ ನೀವು ಕೇಳ್ತೀರಾ, ಇದು ಲೈಟಿಂಗ್ ವರ್ಕು ಗೈಸ್. ಮುಂದೆ ನಾವು ಗ್ಲೋ ಸ್ಟೋನ್ ಎಲ್ಲ ಮೈನ್ ಮಾಡಿ ತೊಗೊಂಬರ್ತೀವಲ್ಲ, ಅವಾಗ ಇಲ್ಲಿ ಹಾಕೋಣ. ಸದ್ಯಕ್ಕೆ ಇವಾಗ ನಮ್ಮ ಹತ್ರ ಯಾವ ರಿಸೋರ್ಸಸ್ ಇದೆಯೋ ಅದರಿಂದನೇ ಯೂಸ್ ಮಾಡಿ ಲೈಟಿಂಗ್ ವರ್ಕ್ ಕೊಡೋಣ ಗೈಸ್. ಮುಂದೆ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ ಹೆಂಗಿರುತ್ತೆ ನ್ಯಾಷನಲ್ ಫ್ಲ್ಯಾಗ್ ಅಂತ, ಅಂದರೆ ಗ್ಲೋ ಸ್ಟೋನ್ ಎಲ್ಲ ಹಾಕಿದ್ಮೇಲೆ. ಸದ್ಯಕ್ಕೆ ಇವಾಗ 100% ಕೊಡ್ತೀನಿ. ನ್ಯಾಷನಲ್ ಫ್ಲ್ಯಾಗ್ ಚೆನ್ನಾಗೇ ಇರುತ್ತೆ ಆಲ್ಮೋಸ್ಟ್ ಅಲ್ಲೂ. ಇವಾಗ ನೋಡ್ಬೋದು ನಾನು ಬೇಗ ಟಾರ್ಚಸ್ನು ಕೂಡ ಹಾಕ್ತೀನಿ. ತುಂಬ ಹಾಕೋದು ಬೇಡ, ಕಡಿಮೆನೇ ಹಾಕ್ತೀನಿ.
ಯಾಕಂದರೆ ತುಂಬ ಹಾಕಿದ್ರು ಚೆನ್ನಾಗೇ ಇರುತ್ತೆ. ಮೋಪ್ ಸ್ಪಾನ್ ಆಗಬಾರ್ದು ಅಂತ ಮೈನ್ ಇಲ್ಲಿ ಲೈಟಿಂಗ್ ಮಾಡ್ತಿರೋದು ನಾನು. ನ್ಯಾಷನಲ್ ಫ್ಲಾಗ್ ಹತ್ರ ಮೋಪ್ ಸ್ಪಾನ್ ಆಗಬಾರ್ದು ಅಂತ, ಅಂದರೆ ಕ್ರೀಪರು, ಸ್ಕೆಲಿಟನು, ಜಾಂಬಿ, ಸ್ಪೈಡರು ಇದೆಲ್ಲ ಸ್ಪಾನ್ ಆಗಬಾರ್ದು ಅಂತ. ಅದು ಬೇರೆ ಸ್ನೋ ಏರಿಯಲ್ಲಿ ಮಾಡ್ತಿರೋದು. ಸ್ನೋ ಸ್ಕೆಲಿಟನ್ನು ಕೂಡ ಬರ್ಬೋದು, ಸ್ನೋಲ್ಲಿ ಒಬ್ಬ ಸ್ಕೆಲಿಟನ್ ಇರ್ತಾನೆ ಅವನು ಕೂಡ ಬರ್ಬೋದು ಗೈಸ್. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಟಾರ್ಚರ್ಸ್ನ ಹಾಕ್ತೀನಿ ಫ್ಲ್ಯಾಗ್ ಹತ್ರ ಬರಬಾರ್ದು ಅಂತ. ಜೊತೆಗೆ ತುಂಬ ಬಿಲ್ಡ್ಸ್ ಕೂಡ ಮಾಡ್ತೀನಿ ವರ್ಲ್ಡಲ್ಲಿ ಹೇಳ್ದಂಗೆ. ಓಕೆ ಗೈಸ್, ಇವಾಗ ಸದ್ಯಕ್ಕೆ ನೋಡ್ಬೋದು ನನ್ನ ಹತ್ರ ಗ್ರೇ ಕಾಂಕ್ರೀಟ್ ಬ್ಲಾಕ್ ಇದೆ. ಇದನ್ನು ಯೂಸ್ ಮಾಡ್ಕೊಂಡು ಇವಾಗ ನಾನು ಮೇಲ್ಗಂಟ ಬ್ಲಾಕ್ಸ್ ಬಿಲ್ಡ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಇವಾಗ ನ್ಯಾಷನಲ್ ಫ್ಲ್ಯಾಗ್ ಅಂದರೆ ಇಂಡಿಯಾ ಫ್ಲ್ಯಾಗ್ ಮಾಡಬೇಕು. ಸದ್ಯಕ್ಕೆ ನೋಡ್ಬೋದು ಇವಾಗ ಲೆವೆಲ್ ಆಗಿದೆ ಅಂತ ನೋಡ್ತೀನಿ, ಕರೆಕ್ಟಾಗಿ ಮಧ್ಯದಲ್ಲಿ ಮಾಡ್ತೀನಿ ಅಂತ ಫ್ಲ್ಯಾಗು. ಇವಾಗ ಬೇಗ ಈ ಬ್ಲಾಕ್ನ ಮೇಲ್ಗಂಟ ತಗೊಳ್ಳೋಗೋಣ ಗೈಸ್. ಆಲ್ರೈಟ್ ಗೈಸ್, ಇನ್ನೇನು ಆಗೋಯ್ತು ಅನ್ಸುತ್ತೆ ಫ್ಲ್ಯಾಗ್. ಇನ್ನೊಂದು ಚೂರು ಇದೆ, 50% ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಇನ್ನೂ 50% ಅಷ್ಟೇ ಮಿಕ್ಕಿರೋದು. ಸದ್ಯಕ್ಕೆ ನೀವು ನೋಡ್ಬೋದು, ನಾವು ನೋಡ್ಬೋದು ಮಧ್ಯದಲ್ಲಿ ಬ್ಲೂ ಕಲರ್ ಕಾಂಕ್ರೀಟ್ ಆ್ಯಡ್ ಮಾಡಬೇಕಷ್ಟೇ. ಅದಾದಮೇಲೆ ಇನ್ನೊಂದು ಫ್ಲ್ಯಾಗ್ನ ಎಕ್ಸ್ಟೆಂಡ್ ಮಾಡಬೇಕು. ಜೊತೆಗೆ ಗ್ರೇ ಕಲರ್ ಇದೆಯಲ್ಲ ಗೈಸ್ ಕಾಂಕ್ರೀಟ್ ಬ್ಲಾಕು, ಆ ಕಾಂಕ್ರೀಟ್ ಬ್ಲಾಕ್ನ ಬ್ರೇಕ್ ಮಾಡ್ಬಿಟ್ಟು ನಾವು ಸ್ಟೋನ್ ಬ್ರಿಕ್ಸ್ನ ಆ್ಯಡ್ ಮಾಡಬೇಕು. ಅದಾದಮೇಲೆ ಮೇಲ್ಗಡೆ ನೀವು ಟಾಪಲ್ಲಿ ನೋಡ್ಬೋದು ಗೋಲ್ಡ್ ಬ್ಲಾಕ್ನು ಕೂಡ ಪ್ಲೇಸ್ ಮಾಡಿ ಇಕ್ಕಿದ್ದೀನಿ. ನೀವು ಲಾಸ್ಟ್ ಕ್ಲಿಪ್ಪಲ್ಲಿ ಆಲ್ರೆಡಿ ನೋಡಿರ್ತೀರ, ಸಾಂಗ್ ಜೊತೆ ಹಾಕಿದ್ನಲ್ಲ ಆ ಕ್ಲಿಪ್ಪಲ್ಲಿ. ಸೊ ಈಗ ಬೇಗ ಕಂಪ್ಲೀಟ್ ಮಾಡಿ ಮುಗಿಸೋಣ ಈ ಫ್ಲ್ಯಾಗ್ ಬಿಲ್ಡ್ನ. A few moments later. ಓಕೆ ಗೈಸ್, ಇವಾಗ ನೋಡ್ಬೋದು ನ್ಯಾಷನಲ್ ಫ್ಲ್ಯಾಗ್ ಆಲ್ಮೋಸ್ಟ್ ಅಲ್ಲಿ ಮಾಡಿದ್ದೀನಿ. ಇಂಡಿಯಾ ಫ್ಲ್ಯಾಗ್ನ ಇನ್ನೊಂಚೂರು ಎಕ್ಸ್ಪ್ಯಾಂಡ್ ಮಾಡಬೇಕು ಬ್ಲಾಕ್ನ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಕೂಡ ಏನೋ ಬೇಸ್ ಥರ ಮಾಡಿದ್ದೀನಿ ವೈಟ್ ಕಲರು. ಇನ್ನೊಂಚೂರು ಬ್ಲಾಕ್ಸ್ನ ಆ್ಯಡ್ ಮಾಡಬೇಕು ಗೈಸ್, ಅದಕ್ಕೋಸ್ಕರ ನೋಡಿ ಇವಾಗ ನಾನು ಮೇಲೆ ಹೋಗ್ತೀನಿ. ಅದ್ರ ಜೊತೆಗೆ ನೋಡ್ಬೋದಿತ್ತು ನೀವು ಬ್ಲೂ ಕಾಂಕ್ರೀಟ್ ಬ್ಲಾಕ್ ಇದೆಯಲ್ಲ ಹಚ್ಚೂರು ಮೇಲೆ ಹೋಗ್ಬಿಟ್ಟಿದೆ, ಇನ್ನೊಂಚೂರು ಕೆಳಗಡೆ ತೊಗೊಬರ್ಬೇಕು. ಅದನ್ನೆಲ್ಲ ಸರಿ ಮಾಡೋಣ ಗೈಸ್ ಇವಾಗ ಸದ್ಯಕ್ಕೆ. ಸೊ ಬೇಗ ಸರಿ ಮಾಡೋಣ, ನ್ಯಾಷನಲ್ ಫ್ಲ್ಯಾಗ್ನ ಬೇಗ ಕಂಪ್ಲೀಟ್ ಮಾಡೋಣ.
ಆಲ್ರೈಟ್ ಗೈಸ್, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಸದ್ಯಕ್ಕೆ ನಿಮಗೆ ತೋರಿಸ್ತೀನಿ ತಡೀರಿ ಹೆಂಗಿದೆ ಅಂತ. ತುಂಬ ಚೆನ್ನಾಗೇ ಬಂದಿದೆ, ನನ್ನ ಪ್ರಕಾರ ಚೆನ್ನಾಗೇ ಇದೆ ಅನಿಸುತ್ತೆ. ನೋಡ್ಬೋದು ಇಲ್ಲಿದೆ ನೋಡಿ, ಇಂಡಿಯಾ ಫ್ಲ್ಯಾಗು ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ. ನೀವು ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆಯಾ ಇಲ್ಲೋ ಅಂತ ಗೈಸ್. ನನಗಂತೂ ಚೆನ್ನಾಗೇ ಕಾಣಿಸ್ತಿದೆ ಫ್ಲ್ಯಾಗು. ಸೊ ಸದ್ಯಕ್ಕೆ ನೈಟ್ ಆಗೋ ಗಂಟ ಕಾಯ್ತೀನಿ, ನೈಟಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. 2000 years later. ಓಕೆ ಗೈಸ್, ಇವಾಗ ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ. ಇಂಡಿಯಾ ಫ್ಲ್ಯಾಗ್ ಅನ್ನೋ ಅಷ್ಟರಲ್ಲೇ ನೋಡ್ಬೋದು ಇಲ್ಲಿ ಹಿಂದೆಯಿಂದ ಜಾಂಬಿ ಹೊಡೆದು ಕೆಳಗಡೆ ಬೀಳ್ಸಿದ್ದಾರೆ. ಸೊ ನಾನು ಹಿಂದೆ ತಿರುಗಿ ತೋರಿಸೋಣ ಅಂತ ಇದ್ದೆ, ಸರ್ಪ್ರೈಸ್ ಆಗಿ ನೋಡ್ಬೋದು ಜಾಂಬಿ ಹಿಂದೆಯಿಂದ ಅಟ್ಯಾಕ್ ಮಾಡಿದ್ರು. ಓಕೆ, ಇಟ್ಸ್ ಓಕೆ. ನೋಡ್ಬೋದು ಸದ್ಯಕ್ಕೆ ಫ್ಲ್ಯಾಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೈಟ್ ಟೈಮಲ್ಲಿ ಮೈನ್ಕ್ರಾಫ್ಟಲ್ಲಿ ತುಂಬ ಚೆನ್ನಾಗೇ ಕಾಣಿಸ್ತಿದೆ. ನೀವು ಕೂಡ ರೇಟ್ ಮಾಡಿ 10 ಔಟ್ ಆಫ್ ಎಷ್ಟು ಕೊಡ್ತೀರಾ ಅಂತ ಈ ಫ್ಲ್ಯಾಗ್ಗೆ ಕಮೆಂಟ್ಸಲ್ಲಿ. ಜೊತೆಗೆ ಚೆನ್ನಾಗಿದೆ ಇಲ್ವ ಅಂತ ಕೂಡ ಹೇಳಿ. ನನ್ನ ಪ್ರಕಾರ ಚೆನ್ನಾಗೇ ಇದೆ, ನೈಟ್ ಟೈಮಲ್ಲಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಸೊ ಓಕೆ ಗೈಸ್, ನಾವು ಫ್ಲ್ಯಾಗ್ ಮಾಡಿ ಮುಗಿಸಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಇನ್ನೇನು ಎಂಡ್ ಮಾಡೋಣ. ಆಲ್ರೈಟ್ ಗೈಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮುಂದೆನೂ ಬರ್ತಿರುತ್ತೆ ನಮ್ಮ ಚಾನಲಲ್ಲಿ. ಸೊ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ನೀವು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಜೊತೆಗೆ ಡಿಸ್ಕಾರ್ಡಲ್ಲೂ ಕೂಡ ನೀವು ಇನ್ವೈಟ್ ಕಳಿಸ್ಬೋದು, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ನೀವು ಕಳಿಸಿ, ನಮ್ಮ ಜೊತೆನೂ ಕೂಡ ಆಡೋವಂಥ ಚಾನ್ಸ್ ಇದೆ ನಿಮಗೆ ಮೈನ್ಕ್ರಾಫ್ಟಲ್ಲಿ. ಈ ವರ್ಲ್ಡಲ್ಲ, ಸರ್ವೈವಲ್ ವರ್ಲ್ಡಲ್ಲ, ಬೇರೆ ವರ್ಲ್ಡಲ್ಲಾದರೂ ಆಡೋಣ ಟೈಮ್ ಪಾಸಾಗೆ. ಸೊ ನೋಡ್ಬೋದು ಸದ್ಯಕ್ಕೆ ನಾವು ಇಂಡಿಯಾ ಫ್ಲ್ಯಾಗ್ನ ಮಾಡಿದ್ದೀವಿ. ಮತ್ತು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಲೈಕ್ ಮಾಡೋದು ಮರಿಬೇಡಿ, ಶೇರ್ ಕೂಡ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ ಗೈಸ್.